ಬೆಳಗಾವಿಯ ರಾಜಕೀಯ ರಾಜಕಾರಣದಲ್ಲಿ ಒಂದು ಸ್ಫೋಟಕ ಹೇಳಿಕೆಯನ್ನ ಈ ಹಿಂದೆ ನೀಡಿದ್ರು ರಮೇಶ್ ಜಾರಕಿಹೊಳಿ. 3 ತಿಂಗಳಲ್ಲಿ ಗೊತ್ತಾಗತ್ತೆ ಏನು ಅನ್ನುವಂಥದ್ದು. 3 ತಿಂಗಳ ನಂತರ ನನ್ನ ಶಕ್ತಿ ಗೊತ್ತಾಗತ್ತೆ ಅಂತ ರಮೇಶ್ ಜಾರಕಿಹೊಳಿ ಒಂದು ಮಾತನ್ನ ಪ್ರಸಾರ ಪಡಿಸಿದ್ರು. ಅದಾದ ಮೇಲೆ ಗೊಂದಲಕ್ಕೀಡಾಯ್ತು. ಏನು 3 ತಿಂಗಳ ನಂತರ ಸರ್ಕಾರನೇ ಬಿಡಿಸ್ಬಿಡ್ತಾರ, ಸರ್ಕಾರನೇ ಕೆಡವು ಬಿಡ್ತಾರ, ಡಿ ಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ಆಗ್ತಾರ ಅನ್ನುವಂತ ಸಾಕಷ್ಟು ಗೊಂದಲಗಳು ಒಂದು ರೀತಿ ಹುಟ್ಕೊಳ್ಳೋದಕ್ಕೆ ಶುರು ಆದವು. ಆದ್ರೆ ಈಗ ರಮೇಶ್ ಜಾರಕಿಹೊಳಿ ಆಡಿದಂತಹ ಮಾತಿಗೆ ಕೆಲಸ ನಡೆದಿದೆ, ಸೈಲೆಂಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ನ ಶಾಸಕ, ಹೆಸರನ್ನ ಉಲ್ಲೇಖ ಮಾಡ್ಲಿಕ್ಕೆ ಆಗುವುದಿಲ್ಲ, ಕಾಂಗ್ರೆಸ್ನ ಶಾಸಕ ಈಗ ಗುಪ್ತ ಸಭೆಗಳನ್ನ ಮಾಡಿ ಶಾಸಕರನ್ನ ಒಗ್ಗೂಡಿಸಿ ರಮೇಶ್ ಜಾರಕಿಹೊಳಿ ಅವರ ಜೊತೆಗೆ ಕನೆಕ್ಟ್ ಅಲ್ಲಿದ್ದಾರೆ ಎನ್ನುವಂಥದ್ದು ಕೂಡ ಬಹಳ ಅದ್ಭುತವಾಗಿ ಸಿಗ್ತಾ ಇರುವಂತಹ ಮಾಹಿತಿ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಜಾರಕಿಹೊಳಿ ಕುಟುಂಬಕ್ಕೆ ಬಿದ್ದಿರ್ತಕ್ಕಂತಹ ಜಿದ್ದಾಜಿದ್ದಿ ಏನಾಗಿತ್ತು, ಕಾಂಗ್ರೆಸ್ನ ವಿಚಾರಣೆಯನ್ನ ತಿಳ್ಕೊಳ್ಬೇಕಾದ್ರೆ ಸಿದ್ದರಾಮಯ್ಯನವರ ನಂತರದಲ್ಲಿ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಬೇಕು ಅನ್ಕೊಂಡಿದ್ದಂತಹ ಸತೀಶ್ ಜಾರಕಿಹೊಳಿಗೆ ಹೊಡೆತ ಕೊಟ್ಟರು ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಕೊನೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಆದ್ರೂ ನನಗೆ ದೊರೆಯುತ್ತೆ, ನಂತರದ ಮುಖ್ಯಮಂತ್ರಿ ಆಗ್ಲಿಕ್ಕಾದ್ರೂ ನನಗೆ ಅವಕಾಶ ಸಿಗುತ್ತೆ ಎಂದುಕೊಂಡಂತ ಸತೀಶ್ ಜಾರಕಿಹೊಳಿಗೆ ನಿರಾಶೆ ಮಾಡಿದ್ರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಕೂಡ ಸಿಗ್ಲಿಲ್ಲ ಬೆಳಗಾವಿಯ ಗೋಕಾಕ್ನ ಸಾಹುಕಾರಕ್ಕೆ. ಈಗ ಅದೇ ಶೇಡಿನ ಜ್ವಾಲಾಮುಖಿಯಲ್ಲಿ ಕುದಿತಾ ಇರುವಂತಹ ರಮೇಶ್ ಜಾರಕಿಹೊಳಿ, ಬಿಜೆಪಿಯ ನಾಯಕ, ಮಾಸ್ ಲೀಡರ್ ರಮೇಶ್ ಜಾರಕಿಹೊಳಿ ಈಗ ಸೈಲೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ 3 ತಿಂಗಳಲ್ಲಿ ಮಾಜಿ ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂತಹ ಗೊಂದಲ ಕೂಡ ಸಾಕಷ್ಟು ಬಾರಿ ಎದ್ದಿತ್ತು. ರಮೇಶ್ ಜಾರಕಿಹೊಳಿ ಸ್ಫೋಟಕ ಹೇಳಿಕೆ ನೀಡ್ತಿದ್ದಂತೆ ಈ ಕಡೆ ಡಿ ಕೆ ಶಿವಕುಮಾರ್ ಕೂಡ ಸೈಲೆಂಟ್ ಆಗ್ಬಿಟ್ಟಿದ್ರು. ಆದ್ರೆ ಈಗ ಸೈಲೆಂಟ್ ಆಗಿ ಕಾಂಗ್ರೆಸ್ನ ಶಾಸಕನ ಒಬ್ಬನ್ನ ಕಾಂಗ್ರೆಸ್ನಲ್ಲೇ ಚೂ ಬಿಟ್ಟು ಸಭೆಗಳನ್ನ ನಡೆಸಿ ಈಗ ಆ ಸಭೆಯಿಂದ ಲಾಭ ತಗೊಳ್ತಾ ಇರುವಂತಹ ರಮೇಶ್ ಜಾರಕಿಹೊಳಿ ಮಾತ್ರ ಸೈಲೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಮಾತನ್ನ ಹೇಳಿದ್ರು, 3 ತಿಂಗಳ ನಂತರ ಗೊತ್ತಾಗತ್ತೆ ಅಂತ ಹೇಳಿದ್ರು. ಈಗ ಅವರು ಹೇಳಿಕೆಯನ್ನ ನೀಡಿ ಸುಮಾರು 20-30 ದಿನಗಳ ಹತ್ತತ್ರ ಆಗ್ತಾ ಬಂತೇನೋ. ಇನ್ನು ಕೇವಲ ದೀಡ್ ತಿಂಗಳು ಅಂದ್ರೆ 1-1.5 ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಯಾವ ಹಂತಕ್ಕೆ ಬರಲಿದ್ದಾರೆ, ರಾಜ್ಯದ ಉಪಮುಖ್ಯಮಂತ್ರಿ ಆಗ್ತಾರಾ ಯಾರು, ಈ ಸತೀಶ್ ಜಾರಕಿಹೊಳಿ, ಇಲ್ಲ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಒದಗುತ್ತಾ, ಇವು ಯಾವುದೂ ಕೂಡ ಸಿಗದೇ ಇದ್ರೆ ಆಗ ರಮೇಶ್ ಜಾರಕಿಹೊಳಿ ಲೆಕ್ಕಾಚಾರ ಕಾಂಗ್ರೆಸ್ನ ಧಪ್ದುಪ್ ಅಂತ ಬೀಳಿಸೋ ಲೆಕ್ಕಾಚಾರದಲ್ಲಿದಾರ ಅನ್ನುವಂತ ಸಂಶಯಗಳು ಕೂಡ, ಮುಖ್ಯಾಂಶಗಳು ಕೂಡ ಇಲ್ಲಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಈ ಹಿಂದೆ 17 ಶಾಸಕರನ್ನ ಕರ್ಕೊಂಡು ದೆಹಲಿಗೆ ಬಂದಂತಹ ಯಾರು ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದಿಂದ 17 ಶಾಸಕರನ್ನ ಕರ್ಕೊಂಡು ಬಂದಿದ್ರು. ಆಗ ಕಾಂಗ್ರೆಸ್ನ ದಪ್ ಅಂತ ಬೆಳೆಸಿ ಈ ಕಡೆ ಯಡಿಯೂರಪ್ಪನವರ ಕೈಯಲ್ಲಿ ಸರ್ಕಾರ ಕೊಟ್ಟಿದ್ರು ಭಾರತೀಯ ಜನತಾ ಪಾರ್ಟಿಗೆ. ಅಂತ ಸನ್ನಿವೇಶ 2026ರಲ್ಲೂ ಕೂಡ ನಡೆಯುತ್ತಾ ಅನ್ನುವಂತಹ ರಮೇಶ್ ಜಾರಕಿಹೊಳಿಯ ಹೇಳಿಕೆಯ ಮೇಲೆ ಒಂದು ಸಂಶಯ ಮೂಡುವ ಲೆಕ್ಕಾಚಾರ ಇಲ್ಲಿದೆ. ಅವರು ಹೇಳಿದ್ರು ಈ ಹಿಂದೆ ಒಂದು 20-25 ದಿನಗಳ ಹಿಂದೆ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. 3 ತಿಂಗಳ ನಂತರದಲ್ಲಿ ಏನೇನಾಗುತ್ತೆ ಸರ್ಕಾರದಲ್ಲಿ ನೋಡಿ, ನನ್ನ ಶಕ್ತಿ ನಿಮಗೆ ಗೊತ್ತಾಗತ್ತೆ ಅಂತ ಹೇಳಿದ್ರು. ಅಷ್ಟೇ ಹೇಳಿರ್ಲಿಲ್ಲ, ಮತ್ತೊಮ್ಮೆ ನನ್ನ ಶಕ್ತಿ ಗೊತ್ತಾಗತ್ತೆ ಅಂತ ಹೇಳಿದ್ರು. ಅಂದ್ರೆ ಮತ್ತೊಮ್ಮೆ ಅಂದ್ರೆ ಏನು, ಈಗಾಗಲೇ ಒಂದು ಬಾರಿ ಅವರ ಶಕ್ತಿ ಏನು ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿದ್ದಾರೆ ರಾಜ್ಯದ ಜನತೆಗೆ. 17 ಶಾಸಕರನ್ನ ಕರ್ಕೊಂಡು ಬಂದು ಸರ್ಕಾರ ಬೀಳಿಸಿ ಸರ್ಕಾರ ರಚನೆ ಮಾಡಿದ್ದಾರೆ. ಇನ್ನೊಂದು ಬಾರಿ ಅಂದ್ರೆ ಇದೇ ರೀತಿಯಾದಂತದ್ದೇನಾದ್ರೂ ನಡೆಯುತ್ತಾ ಅನ್ನುವಂಥದ್ದು. ಆ ಸಾಲಿನಲ್ಲೇ ಈಗ ಕಾಂಗ್ರೆಸ್ನಲ್ಲೇ ಒಬ್ಬ ಶಾಸಕರನ್ನ ಕರ್ಕೊಂಡು ಗುಪ್ತ ಸಭೆಗಳನ್ನ ಮಾಡ್ಕೊಂಡು ಯಾವ ರೀತಿಯಾದಂತಹ ಸಭೆಗಳನ್ನ ಏರ್ಪಾಡು ಮಾಡ್ತಿದ್ದಾರೆ ಅನ್ನೋದು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ಗಾಗ್ಲಿ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗಾಗ್ಲಿ, ಮತ್ತೆ ಯಾವುದೇ ರೀತಿಯಾದಂತಹ ಬೇರೆ ಅಧಿಕಾರಿಗಳಿಗಾಗ್ಲಿ ಮತ್ತು ಬೇರೆ ರಾಜಕಾರಣಿಗಳಿಗಾಗ್ಲಿ ಗೊತ್ತಾಗ್ತಾ ಇಲ್ಲ. ಆ ರೀತಿ ಸಭೆಗಳನ್ನ ಮಾಡ್ತಾ ಇರೋದು. 3 ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ಆಗುವಂತಹ ಲಕ್ಷಣಗಳು
ಇಲ್ಲಿ ಕೆಲಸ ನಡೀತಾ ಇದೆಯಾ? ಹಾಗಾದ್ರೆ 3 ತಿಂಗಳು ಟೈಮಿಂಗ್ ಕೊಟ್ಟಿರೋದು, ಈಗ 25ರಿಂದ 30 ದಿನ ಆಗೋಯ್ತು, 1 ತಿಂಗಳು ಮಿನಿಮಮ್ ಆಗೋಯ್ತು ಅಂತ ಇಟ್ಕೊಳ್ರಿ. ಇನ್ನುಳಿದಿರೋದೊಂದು 2 ತಿಂಗಳು ಅಂತ ಇಟ್ಕೊಳ್ಳಿ. ಇನ್ನು 2 ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಸ್ಥಾನದಿಂದ ಔಟ್ ಆಗ್ತಾರಾ, ಅಂದ್ರೆ ಸಿಎಂ ಸ್ಥಾನದಿಂದ ಹೊರಗಡೆ ಬರ್ತಾರಾ, ಸಿಎಂ ಸ್ಥಾನದಿಂದ ಕೆಳಗಿಳಿತಾರಾ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಇಲ್ಲಿ ಗುರುತಿಸ್ಕೊಳ್ತಾ ಇದೆ. ರಾಜಕೀಯ ವಾತಾವರಣದಲ್ಲಿ ಸುಮಾರು ಬಾರಿ ರಮೇಶ್ ಜಾರಕಿಹೊಳಿ ಇಂತಹ ಮಾತುಗಳನ್ನ ಮಾತನಾಡಿ ಸೈಲೆಂಟ್ ಆಗಿರೋದು ಇಲ್ವೇ ಇಲ್ಲ. ಏನನ್ನ ಮಾತನಾಡಿದಾರೋ ಅದನ್ನ ಮಾಡಿ ತೋರಿಸೋದ್ರಲ್ಲಿ ರಮೇಶ್ ಜಾರಕಿಹೊಳಿ ಎತ್ತಿದ ಕೈ. ಆಗ 17 ಶಾಸಕರನ್ನ ಕರ್ಕೊಂಡು ಬರಬೇಕಾದ್ರೂ ಕೂಡ ಮುಂಚೆ ಒಂದು ಮಾತನ್ನ ಹೇಳಿದ್ರು. ಆವಾಗಲೂ ಕೂಡ ಇದೇ ರೀತಿಯಾದಂತಹ ಒಂದು ಮಾತನ್ನ ಪ್ರಸ್ತಾಪ ಪಡಿಸಿದ್ರು. ಯಾವ ರೀತಿಯಾದಂತಹ ಮಾತನ್ನ ಪ್ರಸ್ತಾಪ ಪಡಿಸಿದ್ರು ಅಂದ್ರೆ, ನೋಡ್ತಾ ಇರಿ ಏನೇನಾಗತ್ತೆ ಅಂತ ಆವಾಗಲೂ ಕೂಡ ಇಂತಹ ಉಗ್ಗಟವಾದಂತಹ ಮಾತನ್ನ ಹೇಳಿದ್ರು. ಅವರು ಹೇಳಿದ 15 ದಿವಸದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಯ್ತು, ಅದು ಬಿಜೆಪಿಗೆ ಅಧಿಕಾರ ಸಿಕ್ಕಾಯ್ತು. ಇದೆಲ್ಲ ನೀವು ನೋಡ್ಕೊಂಡು ಬಂದಿದ್ದೀರಿ, ಇದನ್ನೆಲ್ಲ ನೀವು ನೋಡಿದಿರಿ ಕೂಡ. ಈಗ ಅದೇ ರೀತಿಯಾದಂತಹ ಮಾತನ್ನ ಆಡಿದ್ರು. ಈಗ ಅದೇ ರೀತಿಯಾದಂತಹ ಮಾತಿಗೆ ಸೈಲೆಂಟ್ ಆಗಿ ಕೆಲಸ ನಡೀತಾ ಇದೆ. ಕಾಂಗ್ರೆಸ್ ನಲ್ಲಿ ಗುಪ್ತ ಸಭೆಗಳಾಗ್ತಾ ಇದೆ. ಒಬ್ಬನೇ ಒಬ್ಬ ಶಾಸಕ ಇದಕ್ಕೆಲ್ಲ ಸೂತ್ರಧಾರಿಯಾಗಿದ್ದಾನೆ ಅಂದ್ರೆ ಯೋಚನೆ ಮಾಡಿ ರಮೇಶ್ ಜಾರಕಿಹೊಳಿ ಪವರ್ ಮತ್ತಷ್ಟು ಎಷ್ಟು ಮೇಲಕ್ಕೆ ಏರ್ತಾ ಇದೆ ಅಂತ. ಈಗ ಶಾಸಕರನ್ನ ಒಗ್ಗೂಡಿಸಿ ಬಹುತೇಕ ಕಾಂಗ್ರೆಸ್ ಸರ್ಕಾರವನ್ನೇ ಉರುಳಿಸುವ ಲೆಕ್ಕಾಚಾರದಲ್ಲಿ ಇರಬಹುದು ಅನ್ನುವ ಲೆಕ್ಕಾಚಾರಕ್ಕೆ ಬದಲು ನಿಂತ್ಕೊಳ್ತಾ ಇದೆ. ಇವತ್ತಿನ ರಮೇಶ್ ಜಾರಕಿಹೊಳಿ ನಡೆಯನ್ನ ನೋಡಿದ್ರೆ, ಇವತ್ತಿನ ರಮೇಶ್ ಜಾರಕಿಹೊಳಿ ನಡೆ ಆ ರೀತಿ ಬಿಂಬಿತವಾಗ್ತಾ ಇದೆ. ಬಹುತೇಕ ಸರ್ಕಾರ ಉರುಳಿಸಿ ಸರ್ಕಾರ ಕಟ್ಟುವುದು, ಇದು ರಮೇಶ್ ಜಾರಕಿಹೊಳಿಯ ಲೆಕ್ಕಾಚಾರ. ಯಾಕಂದ್ರೆ ಸ್ವಂತ ಸಹೋದರ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಸಿಗಲಿಲ್ಲ, ಉಪಮುಖ್ಯಮಂತ್ರಿ ಸ್ಥಾನವೂ ಸಿಗಲಿಲ್ಲ. ನಿರಾಶೆಗೊಳಗಾದಂತಹ ಜಾರಕಿಹೊಳಿ ಕುಟುಂಬ ಬಹಳ ದೊಡ್ಡ ಮಟ್ಟದ ಹೆಜ್ಜೆಯನ್ನ ಇಡ್ತಾ ಇರೋದು ಸತ್ಯ. ಯಾಕಂದ್ರೆ ಇದ್ರ ಹಿಂದೆ ಸತೀಶ್ ಜಾರಕಿಹೊಳಿ ಕೂಡ ಒಂದು ಹೇಳಿಕೆಯನ್ನ ನೀಡಿದ್ರು. ಏನ್ ನೀಡಿದ್ದಾರೆ? ಮೊನ್ನೆ ಒಂದು ಹೇಳಿಕೆಯನ್ನ ನೀಡಿದ್ರು. ಏನಂದ್ರೆ, ಇದು ರಾಜಕೀಯ ಅನ್ನೋದು ಹೋಗ್ತಾ ಇರುವಂತಹ ಟ್ರೈನು, ಇಲ್ಲಿ ಓಡೋದು ಹತ್ತಬೇಕು, ಇಲ್ಲ ಅಂದ್ರೆ ರಾಜಕೀಯ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ಸತೀಶ್ ಜಾರಕಿಹೊಳಿ ಸ್ಪಷ್ಟವಾಗಿ ಮಾಧ್ಯಮದ ಮುಂದೆ ಮಾತನಾಡಿದ್ರು. ಓಡೋದು ಹತ್ತಬೇಕು, ಒಬ್ಬರನ್ನ ಹೊಡೆದಾದ್ರೂ ಸರಿ ಹೋಗ್ಬೇಕು ಅಂದ್ರೆ ಮಾತ್ರ ನಾವು ಹೋಗ್ಲಿಕ್ಕೆ ಸಾಧ್ಯ, ಅಂದ್ರೆ ರಾಜಕೀಯ ಮಾಡ್ಲಿಕ್ಕೆ ಸಾಧ್ಯ ಅಂದಂಗೆ. ಇಲ್ಲ ಅಂದ್ರೆ ನಾವು ಕೂತ್ಕೊಂಡ್ರೆ ಹಾಗೆ ಕೂತ್ಕೊಂಡೇ ಇರ್ತೀವಿ, ಮುಂದೆ ಹೋಗೋರು ಹೋಗ್ತಾ ಇರ್ತಾರೆ. ಇದು ರಾಜಕೀಯ, ಇಲ್ಲಿ ಎಲ್ಲವೂ ನಡೀತಾ ಇರುತ್ತೆ ಎನ್ನುವಂತಹ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ನೀಡಿದ್ರು. ಇಲ್ಲಿ ಫೈಟ್ ಮಾಡ್ಲೇಬೇಕು, ಅಲ್ಲೋಲ ಕಲ್ಲೋಲ ಆಗ್ಲೇಬೇಕು. ರಾಜಕಾರಣ ಅಂದಾಗ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಹೋಗ್ತಾ ಇರಬೇಕು, ಸುಮ್ಮನೆ ಕುತ್ಕೊಳ್ಳಕ್ ಆಗೋದಿಲ್ಲ. ಇದು ಅಂತಹ ರಾಜಕೀಯ ಸಂಪುಟ ಅನ್ನುವಂತ ಲೆಕ್ಕಾಚಾರದಲ್ಲಿ ಹೇಳಿದ್ರು. ಒಟ್ನಲ್ಲಿ ಜಾರಕಿಹೊಳಿ ಕುಟುಂಬ ಈಗ ಹೆಜ್ಜೆಯನ್ನ ಬಹು ದೊಡ್ಡದಾಗಿ ಇಡ್ತಾ ಇದೆ. 2026ರಲ್ಲಿ ಅದರ ಶಕ್ತಿಯನ್ನ ತೋರಿಸಿ 28ಕ್ಕೆ ಸಿದ್ಧಾಗುವ ತಯಾರಿ ನಡೆಸ್ತಾ ಇದೆ. ಟೋಟಲ್ ಆಗಿ 3 ತಿಂಗಳು, ಇನ್ನು ಉಳಿದಿರೋದು 2 ತಿಂಗಳು. ಇಲ್ಲಿ ಡಿ ಕೆ ಮಾಜಿ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ರಮೇಶ್ ಜಾರಕಿಹೊಳಿ ಲೆಕ್ಕಾಚಾರ ಏನು? ಬಹುತೇಕ ರಮೇಶ್ ಜಾರಕಿಹೊಳಿಯ ಲೆಕ್ಕಾಚಾರ ಮತ್ತೊಂದು ಬಾರಿ ಸರ್ಕಾರ ಕಾಂಗ್ರೆಸ್ ಪತನ ಮಾಡ್ತಾರ ಅನ್ನುವಂಥದ್ದನ್ನು ಕೂಡ ನಾವು ರಾಜಕೀಯವಾಗಿ ಕಾದು ನೋಡಬೇಕಿದೆ. ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನ ತರ್ತಾ ಇರುತ್ತೆ YGN ಸರ್ಕಾರ ನಿಮ್ಮ ಮುಂದೆ. ಪ್ರತಿ ಇಂಚಿಂಚು ರಾಜಕೀಯ ಸುದ್ದಿಗಳನ್ನ ತರ್ತಾ ಇರುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಮತ್ತೆ ಮುಂದಿನ ರಾಜಕೀಯ ಸುದ್ದಿಯೊಂದಿಗೆ ಭೇಟಿ ಮಾಡ್ತೀನಿ, ಕಾಯ್ತಾ ಇರಿ.